ನಾಗರಹೊಳೆ ಅರಣ್ಯ ಪ್ರದೇಶ ಇದು. ನಾವೆಲ್ಲ ಬೇರೆ ಕಡೆಯಿಂದ ಬಂದವರು. ಅಲ್ಲಿ ಬಂಡೀಪುರ ನ್ಯಾಷನಲ್ ಪಾರ್ಕ್ ಅಲ್ಲಿ ಹೊರ ಹಾಕಿದವರು ಈ ಕಬಿನಿ ಡ್ಯಾಮ್ ಮುಳುಗಡೆ ಆದ್ಮೇಲೆ ಹಿನ್ನೀರಿಂದ ಬಾಧಿತರಾದವರನ್ನ NHS ಕೇಸ್ ಹಾಕ್ಸಿ ಆ ಕೇಸ್ನ ಗೆದ್ದ ಮೇಲೆ ನಮ್ಗೆ ಇಲ್ಲಿ 153 ಕುಟುಂಬಕ್ಕೆ ಪುನರ್ವಸತಿ ಮಾಡಿದ್ದಾರೆ. ಮನೆ ಹಾಲು, ಇದೊಂದು ರೂಮು, ಅಂಬೇಡ್ಕರ್ ಪೂಜ್ಕೊಂಡಿದೀವಿ. ಇಲ್ಲೇ ಒಂದು ಚಿರತೆ ತಗೊಂಡೋಗಿದೆ ಸರ್, ಆಡ್ ತಗೊಂಡೋಗಿದೆ. ರೋಡಲ್ಲೇ ಆನೆ ಹೋಗಿದೆ ಸರ್, ಈ ಮಧ್ಯ ರೋಡಲ್ಲೇ, ಪಕ್ಕದ ರೋಡಲ್ಲಿ ಸ್ಟ್ರೈಟ್ ಆನೆ ಹೋಗಿದೆ. ಇದೆಲ್ಲ ನಾಗರಹೊಳೆ, ನೀವು ಬಂದ್ರಲ್ಲ ಸರ್ ಈಗ, ಇದೆಲ್ಲ ನಾಗರಹೊಳೆ ಫಾರೆಸ್ಟ್ ಸರ್. ಎಷ್ಟೋ ಸಾಯ್ತಾ ಇದಾವೆ ಗೊತ್ತಾಯ್ತಾ ಇಲ್ಲ ಇವ್ರಿಗೆ. ಎಷ್ಟೋ ಆನೆಗಳು ಸತ್ತೋಗ್ತಾ ಇದೆ, ಎಷ್ಟೋ ಹುಲಿ ಸತ್ತೋಗ್ತಿದೆ, ಎಷ್ಟೋ ಪ್ರಾಣಿಗಳು ಸತ್ತೋಗ್ತಿದೆ. ನಮ್ಗೆ ಗೊತ್ತಾಯ್ತಿತ್ತು ಆ ಹುಲಿ ಏನಾಗ ಕಾಲು ಏಟಾಗಿದೆಯಾ, ಒಂದು ಆನೆ ಹುಷಾರಿಲ್ಲ ಅಂದ್ರೆ ಅದಕ್ಕೆ ಔಷಧಿಗೆ ಸಂಬಂಧಪಟ್ಟ ಸೊಪ್ಪುಗಳನ್ನ ಅದು ತಿರ್ಗಾಡೋ ಜಾಗದಲ್ಲಿ ಇಡ್ತಿದ್ರಂತೆ. ಹುಲಿಗೆ ಏಟಾಗಿದೆ ಅಥವಾ ಅಲ್ಲಿ ಮರಿ ಹಾಕೊಂಡು ಆನೆ ಪ್ರಾಣಿ ಸಾಯೋ ಸ್ಥಿತಿಲಿದೆ. ಈ ವೇಸ್ಟ್ ಜಾಗ ಇರ್ತದಲ್ಲ, ಕಲ್ಮುಂಟಿ ಎಲ್ಲ, ಅದನ್ನ ತೆಗೆದು ಮನೆ ಮಾಡ್ತಾರ. ಇಲ್ಲಿ 3 ಜಾತಿ ಇದಾರೆ ಸರ್ ಈಗ. ಯರ್ವ, ಸೋಲಿಗ, ಜೇನ್ಕುರ್ವ 3 ಇದಾರೆ ಈ ನಮ್ಮ ಮಾಡಿನಲ್ಲಿ. ಇಲ್ಲಿ ಬಂದೆ ಟರ್ನಲ್ಲಿ ಹುಲಿ ಇಲ್ಲಿ ಬಂದು ಇಲ್ಲಿ ನಿಂತಿತ್ತು. ನಾನು ಅಲ್ಲಿಗೆ ಬಂದೆ, ಇಷ್ಟೇ ಹತ್ರ ಸರ್, ಪಟ್ ಅಂತ ಮೊಬೈಲ್ ತಗೊಂಡು ವಿಡಿಯೋ ಮಾಡಿದೆ. ಇಷ್ಟರಲ್ಲಿ ಹುಲಿ, ಇಷ್ಟರಲ್ಲಿ ನಾನು. ಇದಾಗಿದ್ದು 3 ಜನ ಇದಾರ ಇಲ್ಲಿ. ಅದೇ ನಮ್ಮ ಮೊದಲನೇವರು ನಮ್ಮ ತಂದೆ ಆ ಕಡೆಯವರು, ಅವರು ತೀರೋದ್ರು. ಅದಾದ್ಮೇಲೆ ನಮ್ಮ ಚಿಕ್ಕಪ್ಪ ತೀರೋದ್ರು, ಅವ್ರ ತಮ್ಮ. ಮಧ್ಯದ ನನ್ನ ತಮ್ಮ ಹಾವು ಕಡೆ ತೀರೋಗ್ಬಿಟ್ಟ. ಇಲ್ಲ ಹಾವು ಕಚ್ಚಿ ತೀರೋಗ್ಬಿಟ್ಟ, ನಾಗರಾವ್ ಕಚ್ಚಿ ಸರ್. ಇಲ್ಲಿಗೆ ಬಂದ ಇದೇ ಕಾಡಲ್ಲಿ ನಾಗರಾವ್ ಕಚ್ಚಿ ತೀರೋ. ಮೂಲತಃ ಇದು ನಾಗರಹೊಳೆ ಅರಣ್ಯ ಪ್ರದೇಶ. ನಾಗರಹೊಳೆ ಅರಣ್ಯ ಪ್ರದೇಶ ಇದು. ನಮ್ಮನ್ನು ಪುನರ್ವಸತಿ ಮಾಡಿದ್ದಾರೆ ಸರ್ ಇಲ್ಲಿ. ನಾವೆಲ್ಲ ಬೇರೆ ಕಡೆಯಿಂದ ಬಂದವರು. ಅಲ್ಲಿ ಬಂಡೀಪುರ ನ್ಯಾಷನಲ್ ಪಾರ್ಕ್ ಅಲ್ಲಿ ಹೊರ ಹಾಕಿದವರು ಮತ್ತೆ ಈ ಕಬಿನಿ ಡ್ಯಾಮ್ ಮುಳುಗಡೆ ಆದ್ಮೇಲೆ ಹಿನ್ನೀರಿಂದ ಬಾಧಿತರಾದವರನ್ನ ಹೊರಗಡೆ ಹಾಕಿದವ್ರನ್ನ ನಾವು ಹೋರಾಟ ಮಾಡಿ ಸರ್ಕಾರದೊಟ್ಟಿಗೆ NHRCನಲ್ಲಿ ಕೇಸ್ ಹಾಕ್ಸಿ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಕಡೆಯಿಂದ NHRCನಲ್ಲಿ ಕೇಸ್ ಹಾಕ್ಸಿ ಆ ಕೇಸ್ನ ಗೆದ್ದ ಮೇಲೆ ನಮ್ಗೆ ಇಲ್ಲಿ 153 ಕುಟುಂಬಕ್ಕೆ ಪುನರ್ವಸತಿ ಮಾಡಿದ್ದಾರೆ ಸರ್. 2.5 ಎಕರೆ ಭೂಮಿ ಕೊಟ್ಟಿದ್ದಾರೆ. ಶಿಫ್ಟ್ ವಿಲೇಜ್, ಒಂದು ಮನೆ, ಒಂದು 2.5 ಎಕರೆ ಜಮೀನು ಕೊಟ್ಟಿದ್ದಾರೆ. ಹಾಗಿದ್ರೆ ನಿಮ್ಮ ಹಾಡಿಯ ಸೋಲಿಗರ ಮನೆ ಹೇಗಿರ್ತೀನಿ ತೋರಿಸ್ತೀನಿ ನಮ್ಮ ವೀಕ್ಷಕರಿಗೆ. ಖಂಡಿತ ಸರ್. ಬನ್ನಿ ವೀಕ್ಷಕರೇ, ಹಾಡಿಯ ಸೋಲಿಗರ ಮನೆ ಹೇಗಿರ್ತೀನಿ ನಿಮ್ಗೆ ತೋರಿಸ್ತೀನಿ. ಬನ್ನಿ ಸರ್, ನಮಸ್ಕಾರ. ಬನ್ನಿ ಸರ್. ಇದು ಒಂದು ರೂಮ್ ಅವ್ರು ಮಾಡಿದ್ದು ಇಷ್ಟೇ ಸರ್. ಇದೊಂದು ಮನೆ ಹಾಲು, ಇದೊಂದು ರೂಮು, ಮತ್ತು ಇದು ಅಡುಗೆ ಮನೆ ಅಂತ ಮಾಡಿದರು. ಇದು ಇಷ್ಟಕ್ಕೆ ಇದಿತ್ತಿಲ್ಲ. ಇದೊಂದು ರೂಮ್ ಮಾಡಿದ್ದು ಸ್ನಾನದ ಮನೆ ಅಂತ ನಾವು ತೆಗೆದಾಕ್ಬಿಟ್ವಿ. ಸರ್ಕಾರ ಮಾಡಿದ್ದು ಇಷ್ಟೇ. ನಾವು ಸ್ವಲ್ಪ ಹೆಚ್ಚಿಗೆ ಅವಿಭಾಜ್ಯ ಕುಟುಂಬ ಇದ್ರೆ ನಮ್ಮ ತಮ್ಮ ಎಲ್ಲ ನಮ್ಮ ಜೊತೆ ಅಲ್ಲೇನೂ ಇರೋಕ್ಕಾಗಲಿಲ್ಲ, ಎಲ್ಲ ಇಲ್ಲಿಗೆ ಬಂದ್ಬಿಟ್ವಲ್ಲ. ಹಂಗಾಗಿ ನಾವು ಸ್ವಲ್ಪ ಇದು ರೆಸ್ಟ್ರಿಕ್ಷನ್ ಮಾಡಿಸಿ ಇದೊಂದು ಹಾಲು, ಇದೊಂದು ದೇವ್ರ ಮನೆ ಅಂತ ಅಂದ್ಕೊಂಡಿದ್ದೀವಿ. ಅಂಬೇಡ್ಕರ್ ಪೂಜ್ಕೊಂಡಿದ್ದೀವಿ. ಕರೆಂಟ್ ಇಲ್ವಾ? ಕರೆಂಟ್ ಇಲ್ಲ ಅನ್ಸುತ್ತೆ. ಇಲ್ವಾ? ಈ ಕಡೆ ಬಂದು ಇದು ಅಡುಗೆ ಮನೆ. ಏನೋ ಗಮನಿಸ್ತಾ ಇದ್ರಲ್ಲ ಅಡುಗೆ ಮನೆ ಆಗಲೇ. ವೆರಿ ಗುಡ್ ಅಕ್ಕ. ನಮಸ್ಕಾರ ಅಕ್ಕ. ನಮಸ್ತೆ ಅಕ್ಕ. ಏನೋ ಗಮನಿಸ್ತಾ ಇದ್ದೀರಾ? ಹಾಂ, ಕೋಳಿ ಮಾಂಸ ಮಾಡ್ತಾ ಇದ್ದೀರಾ? ಒಳ್ಳೇದು. ನಮಗೂ ಊಟಕ್ಕೆ. ಮಗಳು ಹುಷಾರಿಲ್ಲ. ಯಾಕವ್ವ, ಏನಾಯ್ತು ತಾಯಿ? ಜ್ವರ ಬಂದಿದೆ. ಮಗನಿಗೆ ಇಬ್ಬರು ತಾಯಿ ಮಗ. ಹೌದ್ರಾ? ಇಲ್ಲಿ ಮಲಗಲಿ ಪಾಪ. ಇದೊಂದು ರೂಮ್ ಮಾಡ್ಕೊಂಡ್ರಾ? ಸರ್. ಅಲ್ಲಿಗೆ 2 ಸಂಸಾರ ಇರುವಂಥ ಮನೆ ಇದು. ಇಲ್ಲಿ ಒಟ್ಟು 4 ಸಂಸಾರ ಇದ್ದೀವಿ ಸರ್. ಈಗಲೂ ಸರ್. ಹೌದ್ರಾ? ನನ್ನ ತಂಗಿ, ನನ್ನ ತಮ್ಮ, ನಾನು ಮತ್ತೆ ನಮ್ಮ ತಂಗಿ ಮಕ್ಕಳು ಎಲ್ಲ 4 ಸಂಸಾರ ಇದ್ದಾರೆ ಇಲ್ಲಿ. ಹಾಂ ಸರ್. ನೈಸ್. ಸರ್ಕಾರ ಕೊಟ್ಟರೋ ಮನೆ ಇದು? ಸರ್ಕಾರ ಕೊಟ್ಟರೋ ಮನೆ ಇದು. ನಾವು ಎಕ್ಸ್ಟ್ರಾ ಮಾಡ್ಕೊಂಡ್ರು. ಅಂದರೆ ಇದು ಏನೋ ಶಿಫ್ಟ್ ವಿಲೇಜ್ ಆದಮೇಲೆ ಕಬಿನಿ ಮುಳುಗಡೆ ಪ್ರದೇಶದಿಂದ ಬಾಧಿತರಾದಂಥವ್ರು ಕೊಟ್ಟಿರ್ತಕ್ಕಂಥ ಮನೆಗಳು. ಇದೆಲ್ಲ ಇದರಿಂದ ಜೇನ್ಪೇಟೆ ಕೊಟ್ಟಿರೋದು ಸರ್, ಸರ್ಕಾರದಿಂದ. GKVK ಕಡೆಯಿಂದ ಕೊಟ್ಟಿರೋದು ಸರ್. ಜೇನ್ಪೇಟೆಗೆ ಹಾಂ, GKVK. ಗಾಂಧಿ ಕೃಷಿ. ಹಾಂ ಸರ್, ಕೊಟ್ಟಿದ್ದಾರೆ. ಅದೆಲ್ಲ ತುಂಬ ಚೆನ್ನಾಗಿ ಸಾಕೊಂಡಿದ್ದೀವಿ. ಈಗ ಮೊನ್ನೆ ಕೊಟ್ಟರೆ 1 ವಾರ ಆಯಿತು, ಇನ್ನೂ ಅದು ತುಪ್ಪ ಬಿಟ್ಟಿಲ್ಲ. ಇನ್ನೊಂದು ಸ್ಟೆಪ್ ಬಿಡ್ಬೇಕು ಮೇಲಕ್ಕೆ, ಅದು ಹಾಕಿಲ್ಲ ನಾವಿನ್ನ. ಎಲ್ಲ ಮನೆ ಕೊಟ್ಟಿದ್ದಾರೆ ಒಂದು. ಹಾಂ, ಒಂದೊಂದು ಕೊಟ್ಟಿದ್ದಾರೆ. ವೆರಿ ನೈಸ್. ಈ ಹಿತ್ತಲಲ್ಲಿ ನೀವು ಯಾವುದೋ ಒಂದು ರಾತ್ರಿ ಬಾಗಿಲು ತೆಗೆದಾಗ ಹುಲಿ ಚಿರತೆ ಇದ್ಬಿಟ್ರೆ ಏನು ಕತೆ? ಇರ್ತದವ ಸರ್, ಚಿರತೆ ಇರ್ತವ ಸರ್. ಇಲ್ಲೊಂದು ಇದೇ ಇದರಲ್ಲಿ ನಮ್ಮ ಅತ್ತೆ ಮನೆ ಅದು. ಇಲ್ಲೇ ಒಂದು ಚಿರತೆ ತಗೊಂಡೋಗಿದೆ ಸರ್, ಆಡು ತಗೊಂಡೋಗಿದೆ. ಈ ಕೊಟ್ಟಿಗೆಯಲ್ಲಿ? ಈ ಕೊಟ್ಟಿಗೆನಲ್ಲಿ. ಅಯ್ಯೋ ದೇವ್ರೆ. ಆಮೇಲೆ ಇಲ್ಲೊಂದು ಕರು ಸಾಕಿದ್ರು ಮೊದಲು, ಹಿಂದೆ. ಈಗ ಇದು ಮಾಡಾಕ್ಬಿಟ್ರು. ಇಲ್ಲೂ ಒಂದು ತಗೊಂಡೋಗಿದೆ ಚಿರತೆ. ಅಯ್ಯೋ ದೇವ್ರೆ, ಹೆಂಗ್ರಿ ಬದುಕೋದು ಮತ್ತೆ ಮನುಷ್ಯ ಇಲ್ಲಿ? ಅಂದ್ರೆ ನಾವು ಆದಿವಾಸಿಗಳು ಆ ಪ್ರಾಣಿಗೂ ನಮಗೂ ಸ್ವಲ್ಪ ಹೊಂದಾಣಿಕೆ ಆಗ್ಬಿಟ್ಟಿದೆ ಅಂತ. ವೆರಿ ನೈಸ್. ಅದೇ ಈ ವಾತಾವರಣ ನೋಡಿದಾಗ ಹಂಗೆ ಅನ್ಸುತ್ತೆ. ಇಲ್ಲಿ ಎಲ್ಲ ಪ್ರಾಣಿಗಳು ಬಂದು ಇಲ್ಲಿ ಔಸ್ಕೊಂಡ್ಬಿಟ್ರೆ. ರೋಡಲ್ಲೇ ಆನೆ ಹೋಗಿದೆ ಸರ್, ಈ ಮಧ್ಯ ರೋಡಲ್ಲೇ, ಪಕ್ಕದ ರೋಡಲ್ಲಿ ಸ್ಟ್ರೈಟ್ ಆನೆ ಹೋಗಿದೆ ಮೇಲ್ಗಡೆ. ಹೌದಾ? ಹೌದು ಸರ್. ಇಲ್ಲಿಂದ ಅರಣ್ಯಕ್ಕೆ ಎಷ್ಟು ದೂರ?
ಇಷ್ಟೇ ಸರ್, ಒಂದು ಇಲ್ಲಿಂದ ಹೋದ್ರೆ 100 ಮೀಟ್ರು, ಹಾಂ, ಈ ಕಡೆಯಿಂದ ಹೋದ್ರೆ 200 ಮೀಟ್ರ್ ಅಷ್ಟೇ. ನಾಗರಹೊಳೆ ಫಾರೆಸ್ಟ್. ಹಾಂ, ನಾಗರಹೊಳೆ ಫಾರೆಸ್ಟ್. ಇದೆಲ್ಲ ನಾಗರಹೊಳೆ, ನೀವು ಬಂದ್ರಲ್ಲ ಸರ್ ಈಗ, ಇದೆಲ್ಲ ನಾಗರಹೊಳೆ ಫಾರೆಸ್ಟೇ ಸರ್. ನೀವು ನನಗೆ ತುಂಬ ತಡವಾಗಿ ಸಿಕ್ಬಿಟ್ರಿ ಸ್ವಾಮಿ ಅವರೇ. ವೆರಿ ಗುಡ್, ನಂಗೆ ತುಂಬ ಇಷ್ಟ ಆದ್ರಿ ನೀವು. ನಿಮ್ಮ ಮಾತು ಚೆನ್ನಾಗಿದೆ, ಕನ್ನಡ ಚೆನ್ನಾಗಿದೆ ನಿಮ್ಮದು. ನೈಸ್. ಬನ್ನಿ. ಇವನ ಹೆಸರು ಜೈ ಭೀಮ್ ಅಂತ ಇಟ್ಟಿದ್ದೀವಿ ಸರ್, ಮೊಮ್ಮಗ. ಜೈ ಭೀಮ್. ಜೈ ಭೀಮ್. ಜೈ ಭೀಮ್ ಸರ್. ಜೈ ಭೀಮ್ ಸರ್. ಜೈ ಭೀಮ್ ಸರ್. ಜೈ ಭೀಮ್ ಅಂತ ಹೆಸರು. ವೆರಿ ಗುಡ್, ವೆರಿ ಗುಡ್. ಇರಬೇಕು, ದೇಶಭಕ್ತಿ ಇರಬೇಕು ನಮಗೆ ಅಲ್ವಾ. ಇದು ಬುಡಕಟ್ಟು ಸೋಲಿಗ ಸಮುದಾಯದವರು ವಾಸ ಮಾಡ್ತಕ್ಕಂಥ ಮನೆ. ಸ್ನೇಹಿತರೆ ನೋಡಿದ್ರಲ್ಲ, ಹಿತ್ತಲಲ್ಲಿ ಚಿರತೆ ಬರುತ್ತೆ, ಹುಲಿ ಬರುತ್ತೆ, ಮನೆ ಪಕ್ಕ ರಸ್ತೆಯಲ್ಲಿ ಆನೆ ಓಡಾಡುತ್ತೆ. ಇಂಥ ದಟ್ಟವಾದ ನಮ್ಮ ರಾಜ್ಯದ ಸಂಪತ್ತು ಅಂತ ಕರೆಸ್ಕೊಳ್ತಕ್ಕಂಥ ನಾಗರಹೊಳೆ ಅರಣ್ಯ ಪ್ರದೇಶದಲ್ಲಿ ಅದರ ಅಂಚಿನಲ್ಲೇ ಪುನರ್ವಸತಿ ಮಾಡಲ್ಪಟ್ಟಿರ್ತಕ್ಕಂಥ ಹಿಂದಿನ ಬಂಡೀಪುರದ ಕಬಿನಿ ಹಿನ್ನೀರಿನ ಮುಳುಗಡೆ ಪ್ರದೇಶದಿಂದ ಬಾಧಿತರಾದಂತಹ ಈ ಸೋಲಿಗರನ್ನು ಇಲ್ಲಿಗೆ ವರ್ಗ ಮಾಡಲಾಗಿದೆ. ಇಲ್ಲೂ ಕೂಡ ಇದು ಅರಣ್ಯ ಆಗಿರೋದ್ರಿಂದ ವನ್ಯ ಪ್ರಾಣಿಗಳ ಕಾಟ ಅಂತ ಹೇಳ್ತಾರೆ. ಅದು ನಾವಂತೀವಿ ಕಾಟ ಅಂತ, ಅದನ್ನು ಕಾಟ ಅಂತ ಕರೆಯೋದಿಲ್ಲ. ನಮಗೂ ಮತ್ತು ವನ್ಯಜೀವಿಗಳಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ನಾವೆಲ್ಲರೂ ಕೂಡ ಒಟ್ಟಿಗೆ ಅನುಸರಿಸ್ಕೊಂಡು ಬದುಕ್ತೀವಿ ಅಂತ ಒಂದು ಮಾತನ್ನು ತಿಳಿಸಿದ್ದಾರೆ ಸ್ವಾಮಿಯವರು. ಸ್ವಾಮಿಯವರ ಮಾತಾಡ್ತಾ ಹೋಗೋಣ. ಅವರ ಕಲೆ, ಅವರ ಜಾನಪದ, ಅವರ ಬದುಕು, ಅವರ ಹಿನ್ನೆಲೆ ಎಲ್ಲವೂ ನಿಮ್ಗೆ ತಿಳಿಸೋಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಮಾಗಳಿ ಬೇರ್ ಟೀ ಅಂತ, ಮಾಗಳಿ ಬೇರ್ ಟೀ ರಕ್ತ ಶುದ್ಧಿ ಮಾಡುತ್ತೆ ಅದು. ಓಹೋ. ಅದನ್ನ ಪೌಡರ್ ಮಾಡಿ ಇಟ್ಕೊಂಡಿರ್ತೀವಿ ನಾವು. ಸ್ವಲ್ಪ ಕುಡಿದ್ರೆ ಟೀಗೆ ಏನು ಎಫೆಕ್ಟ್ ಬರಲ್ಲ. ಈಗ ಟೀ ಕುಡಿದ್ರೆ ತಪ್ಪು ಅಂತಾರಲ್ಲ, ಹೌದು, ಪಿತ್ತ ಅಂತಾರೆ. ಅದೇ ಆ ಪಿತ್ತನೆಲ್ಲ ಹೊಡೆದಾಕತ್ತೆ, ಜೊತೆಗೆ ರಕ್ತ ಶುದ್ಧಿ ಮಾಡುತ್ತೆ ಅದು. ಮಾಗಳಿ ಬೇರು, ಸಣ್ಣ ಮಾಗಳಿ ಬೇರೆ, 2 ಥರ ಮಾಗಳಿ ಬೇರೆ ಇದೆ. ಅದು ಉಪ್ಪಿನಕಾಯಿನ ಮಾಗಳಿ ಬೇರೆ, ಟೀನ್ ಮಾಗಳಿ ಬೇರೆ. ಓಹೋ, ಅದು ಇಲ್ಲ, ಅದು ಅರಣ್ಯ ಸಿಗೋದು ಸರ್. ಕಿರು ಅರಣ್ಯ ಉತ್ಪನ್ನಗಳು. ನಿಮಗೂ ಲ್ಯಾಂಪ್ಸ್ ಇದೆಯಾ? ಲ್ಯಾಂಪ್ಸ್ ಇದೆ ಸರ್, ಕೋಟೆಲ್ ಲ್ಯಾಂಪ್ಸ್ ಇದೆ. ಈಗ ನೀವೇನು ಕಿರು ಅರಣ್ಯ ಉತ್ಪನ್ನ ನೀವೇನು ಮಾಡ್ತೀರಿ? ಇವಾಗೇನು ಒಳಗಡೆ ಬಿಡ್ತಾ ಇಲ್ಲ ಸರ್. ಈಗ ಫಾರೆಸ್ಟ್ನವರು ತುಂಬ ಸ್ಟ್ರಿಕ್ಟ್ ಮಾಡಿಬಿಟ್ಟು ಏನು ಹೊರಗಡೆ ತರಕ್ಕೆ ಬಿಡ್ತಾ ಇಲ್ಲ. ನಿಮ್ಗೊಂದಷ್ಟು ಸಣ್ಣ ಪುಟ್ಟ ಜೇನುತುಪ್ಪಗಳು ಸಿಗ್ತವೆ. ಅದೇ ಈ ಥರ ಮಾಗಳಿ ಬೇರು, ಈ ಗೆಣಸು, ನಮ್ಮಲ್ಲಿ 100 ಗೆಣಸು ಅಂತಾರೆ, ಈ ಥರ ಗೆಡ್ಡೆ ಗೆಣಸುಗಳು ಸ್ವಲ್ಪ ಸಿಗ್ತವೆ. ಆದರೂ ನಾವು ಅಂದರೆ ಸ್ವಲ್ಪ ಒಳಗಡೆ ಹೋಗ್ಬೇಕಾದ್ರೆ ಅವ್ರು ಕೇಳ್ಕೊಂಡು ಪರ್ಮಿಷನ್ ತಗೊಂಡು ಹೋಗಬೇಕು. ಅಂದರೆ ಫಾರೆಸ್ಟ್ ರೇಟ್ ಆಕ್ಟ್ ನಮ್ಗೆ ಇಂಪ್ಲಿಮೆಂಟ್ ಆಗಿಬಿಟ್ರೆ ಅವರು ನಮ್ಗೆ ರಿಸ್ಟ್ರಿಕ್ಷನ್ ಮಾಡೋಂಗಿಲ್ಲ. ಅರಣ್ಯ ಹಕ್ಕು ಕಾಯ್ದೆ ನಿಮ್ಗೆ ಇರಬೇಕಲ್ಲ? ಇದೆ ಸರ್, ಇಂಪ್ಲಿಮೆಂಟ್ ಆಗ್ತಿಲ್ಲ ಕರ್ನಾಟಕದಲ್ಲಿ. ಅದು ಸೆಂಟ್ರಲ್ ಆಗಿದೆ, ಅದು ಕಾಯ್ದೆನೇ ಅನುಷ್ಠಾನ ಆಗಿದೆ. ಬಟ್ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಕ್ಕೆ ಅವಕಾಶ ಕೊಡ್ತಾರೆ. ಹೌದು ಸರ್, ಮಾಡಿದೆ. 2006ರಲ್ಲಿ ಆಗಿ ಅದು 2008ರಲ್ಲಿ ಅನುಮೋದನೆ ಆಗಿ ಸುಪ್ರೀಂ ಕೋರ್ಟಿಂದ ಆದೇಶ ಆಗಿದೆ. ಅದು ಎರಡು ಕಾಯ್ದೆನೂ ಈಕ್ವಲ್ ಆಗಿದೆ. ಅರಣ್ಯ ಕಾಯ್ದೆನೂ ಅಷ್ಟೇ ಪವರ್ ಇದೆ, ಈ ನಮ್ಮ ಆದಿವಾಸಿಗಳ ಅರಣ್ಯ ಕಾಯ್ದೆನೂ ಅಷ್ಟೇ ಪವರ್ ಆಗಿದೆ. ಅಂದ್ರೆ ಅವ್ರ ಆಕ್ಟನ್ನ ಪವರ್ ಮಾಡ್ಕೋತಾರೋ, ನಮ್ಮ ಆಕ್ಟನ್ನ ಡಮ್ಮಿ ಮಾಡ್ತಾರೋ ಕರ್ನಾಟಕದಲ್ಲಿ. ಅಲ್ಲ ಸರ್, ನಾವು ಕೆಡಿಸ್ಬೇಕು ಅಂತಿಲ್ಲ ಸರ್. ಆದಿವಾಸಿಗಳ ಭವಿಷ್ಯದಲ್ಲಿ ಅರಣ್ಯ ಕೆಡಿಸ್ಬೇಕು ಅನ್ನೋದು ಎಲ್ಲೂ ಇಲ್ಲ. ನಮ್ಗೇನಂದ್ರೆ ಅಲ್ಲೇನು ಹೇಳ್ತಾರೆ, ಮರ ಮುಟ್ಟಲ್ಲದ ಕಿರು ಉತ್ಪನ್ನಗಳನ್ನ ನೀವು ಕಲೆಕ್ಟ್ ಮಾಡ್ಕೊಂಡು ತಿನ್ಬೋದು, ಮಿಕ್ಕಿದ್ದನ್ನು ಮಾರಾಟ ಮಾಡ್ಬೋದು ಅಂತೆಲ್ಲ ಕಾನೂನಲ್ಲಿದೆ. ಅಂದಮೇಲೆ ಅವ್ರ ಅವಕಾಶ ಕೊಡ್ಬೇಕು ಸರ್. ಯಾಕಂದ್ರೆ ನಾವು ಇವತ್ತು ಸಾಕಷ್ಟು ಪ್ರಾಣಿಗಳ ಅವನತಿಗೀಡಾಗಿರೋದು ನಮ್ಮ ಆದಿವಾಸಿಗಳ ಸಂಪರ್ಕ ಇಲ್ದೇ. ಕಾಯಿಲೆ ಕಸಾಯಗಳಿಗೆ ನಾವೇನು ಮಾಡ್ತಿದ್ದೆ ಗೊತ್ತಾ, ಎಷ್ಟೋ ಸಾಯ್ತಾ ಇದ್ದಾವೆ ಗೊತ್ತಾಯ್ತಾ ಇಲ್ಲ ಇವ್ರಿಗೆ. ಎಷ್ಟೋ ಆನೆಗಳು ಸತ್ತೋಗ್ತಾ ಇದೆ, ಎಷ್ಟೋ ಹುಲಿ ಸತ್ತೋಗ್ತಿದೆ, ಎಷ್ಟೋ ಪ್ರಾಣಿಗಳು ಸತ್ತೋಗ್ತಿದೆ. ಅದೇ ಆದಿವಾಸಿಗಳಿದ್ದಾಗ ಸಾಯ್ತಿರ್ಲಿಲ್ಲ. ಯಾಕೆ ಸಾಯ್ತಿರ್ಲಿಲ್ಲ ಅಂದ್ರೆ ನಮಗೆ ಗೊತ್ತಾಯ್ತಿತ್ತು ಆ ಹುಲಿಗೆ ಏನಾಗ ಕಾಲು ಏಟಾಗಿದೆಯಾ ಅಥವಾ ಇನ್ನೊಂದು ಏಟಾಗ. ನಾವು ಅಟ್ಲೀಸ್ಟ್ ನಾವು ಅವಕ್ಕೆ ಬೇರೆ ಥರದಲ್ಲಿ ಸೊಪ್ಪೆಲ್ಲ ಇಡ್ತಿದ್ರಂತ ನಮ್ಮ ತಾತ ಅವರೆಲ್ಲ. ಒಂದು ಆನೆ ಹುಷಾರಿಲ್ಲ ಅಂದ್ರೆ ಅದಕ್ಕೆ ಔಷಧಿಗೆ ಸಂಬಂಧಪಟ್ಟ ಸೊಪ್ಪುಗಳನ್ನ ಅದು ತಿರ್ಗಾಡೋ ಜಾಗದಲ್ಲಿ ಇಡ್ತಿದ್ರಂತೆ, ತಿನ್ನುತ್ತೆ ಅಂತ. ತಿಂದ್ಮೇಲೆ ಅದು ಕ್ಯೂರ್ ಆಗ್ತಿತ್ತು. ಇವಾಗ ಏನಾಗ್ತಿದೆ ಅಂದ್ರೆ ಅದು ಹಿಂದಿನ ಕಾಲವಾಯಿತು. ಇವತ್ತಿನ ಕಾಲದಲ್ಲಿ ಅಟ್ಲೀಸ್ಟ್ ನಾವು ಗಮನನಾರು ಸೆಳಿತಿದ್ವಿ ಅವ್ರಿಗೆ. ನೋಡಿ, ಇಂಥ ಜಾಗದಲ್ಲಿ ಹಿಂಗಾಗಿದೆ, ಹುಲಿ ಗೇಟಾಗಿದೆ, ಅಥವಾ ಅಲ್ಲಿ ಮರಿ ಹಾಕೊಂಡು ಪ್ರಾಣಿ ಸಾಯೋ ಸ್ಥಿತಿಲಿದೆ, ಆ ಥರ ಇನ್ಫಾರ್ಮೇಷನ್ ಕೊಡ್ತಿದ್ದೋ. ಇವ್ರೇನಂದ್ರೆ ನಮ್ಮನ್ನು ವಿರೋಧವಾಗೇ ನೋಡ್ಕೊಬತ್ತವ್ರೆ. ನಾವೆಲ್ಲ ಅರಣ್ಯ ವಿರೋಧಿಗಳು ಅಂತಲೇ ನೋಡ್ಕೊಬತ್ತವ್ರೆ. ನಿಜವಾಗಿ ನಾವು ಆದಿವಾಸಿಗಳು ಪ್ರಕೃತಿ ಆರಾಧಕರು. ನಮ್ಗೆ ದೇವರು ಅಂತಿದ್ರೆ ಅದು ಪ್ರಕೃತಿ, ಅದು ಕಾಡು, ಅರಣ್ಯ. ಹಂಗಾಗಿ ನಾವು ಯಾವತ್ತೂ ಕಾಡು ಇವತ್ತು ಆದರೂ ಸಹ ನೀವೆಲ್ಲ ನೋಡಿದ್ರಿ ಸಹ ಇಲ್ಲಿ ಎಲ್ಲಾದರೂ ಒಂದು ಮರದ ತುಣುಕಿಂದ ನಾವು ಮನೆ ಕಟ್ಟಿಲ್ಲ. ಈ ಕಾಡು ಪಕ್ಕದಲ್ಲಿದ್ರು ಕೂಡ ಒಂದೇ ಒಂದು ಮರ ಪೀಸ್ ತೆಗೆದು ನಾವು ಮನೆ ಕಟ್ಟಿದವ್ರಲ್ಲ. ಅದು ನಮ್ಮಲ್ಲಿರೋ ಪ್ರೀತಿ. ಒಂದು ಮರ ಹತ್ರ ನಾವು 10 ಮರ ಸೃಷ್ಟಿ ಮಾಡೋ ಅಂತ ಆಲೋಚನೆ ಇರ್ತಕ್ಕಂಥವ್ರು ನಾವು. ಹಂಗಾಗಿ ನಾವು ಕಾಡನ್ನ ವಿರೋಧಿಗಳಲ್ಲ. ಇಲ್ಲೇನಂದ್ರೆ ಅರಣ್ಯ ಇಲಾಖೆಯವರು ತಪ್ಪು ಕಲ್ಪನೆ ಮಾಡಿ ಅವ್ರದ್ದು ಒಂದು ಇದಾಗಲಿ, ಅವ್ರು ಮಾಡ್ತಾರಲ್ಲ ದಂಧೆ, ಅದಕ್ಕೆ ಅಡಚಣೆ ಆಯ್ತು ಅಂತೇಳಿ ನಮ್ಮನ್ನು ವಿರೋಧಿಸ್ತಾವ್ರೆ ಅಷ್ಟೇ.
ಇದನ್ನು ಪಬ್ಲಿಕ್ಕಾಗಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲಿ ಬೇಕಾದ್ರೂ ಹೇಳ್ತೀನಿ ನಾನು ಇದನ್ನು. ಯಾಕಂದರೆ ಈಗ ನೋಡಿ ಸರ್, ಒಂದು ಜೀಪ್ ಹೋಗುತ್ತೆ, ಜೀಪಲ್ಲಿ ಯಾವುದೋ ಒಂದು ಮರನ ಏನೋ ತಗೊಂಡು ಹೋಗ್ತಾರೆ. ನಾವು ಯಾರು ಕೇಳ್ತಾರೆ ಸರ್? ಕೇಳಲ್ಲ. ಯಾಕಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೀಪು ಎಲ್ಲಿಗೆ ಹೋಗ್ತದೆ? FOC ಆಗಿರೋ ಮರ ನಾವು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಕ್ಕೆ ಹೋಗ್ತೀವಿ. ಇಲ್ಲದೆಲ್ಲ ಹೇಳ್ತಾ ಅವರೇ ಕಳ್ತನ ಮಾಡೋರು, ನಾವಲ್ಲ. ಅವ್ರ ಮನೆಗಳು ನೋಡಿ ಎಲ್ಲ ಸಾಗುವಾನಿ ಮರದಲ್ಲೇ ಇರ್ತಾವೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವು ಎಲ್ಲ ಮಂಚಗಳು ಸಾಗುವಾನಿಯಲ್ಲಿ ಇರ್ತಾವೆ ಅಥವಾ ಬೀಟಲ್ಲಿ ಇರ್ತಾವೆ. ಸರ್ಚ್ ಮಾಡಲಿ ಬೇಕಾದ್ರೆ ಕರ್ನಾಟಕದಾದ್ಯಂತ ಅರಣ್ಯ ಇಲಾಖೆ ಅಧಿಕಾರಿಗಳ ಮನೇಲಿ ಪಿನ್ ಟು ಪಿನ್ ಚೆಕ್ ಮಾಡಲಿ. ಪ್ರತಿಯೊಬ್ಬರ ಮನೇಲೂ ಮರ ಮುಟ್ಟುಗಳಿದೆ. ಆದ್ರೆ ನಮ್ಮ ಆದಿವಾಸಿ ಮನೆಗೆಲ್ಲ ಎಲ್ಲಿದೆ ಸರ್ ಒಂದು ಮರ ಮುಟ್ಟು? ಏನಿಲ್ಲ. ನೋಡಿದೆ ನೋಡಿ, ನಿಮ್ಗೆ ಕಿಟಕಿ ನೋಡಿದೆ ಬಂದ ತಕ್ಷಣ ಪ್ಲೈವುಡ್ ಮಾಡ್ಕೊಂಡಿದ್ರಲ್ವ ಇದನ್ನ? ಇದೆಲ್ಲ ಮರ ಸರ್, ಪ್ಲೈವುಡ್ ಸರ್. ಹಾಂ ಹೌದು ಸರ್, ಅದೆಲ್ಲ ಗೌರ್ಮೆಂಟೇ ಮಾಡಿರೋದು ಸರ್. ಇಲ್ಲಿ ನೋಡಿ ಸರ್, ಇದೂ ನಾವು ಅಂಗಡಿಯಿಂದ ತಂದಿರೋ ಅಲ್ಗ ಇದು ಪ್ಲೈವುಡ್. ಇದು ಅಷ್ಟೇ, ಇದು ಸಿಮೆಂಟ್ದು, ಇದು ಎಲ್ಲ ಸಿಮೆಂಟ್ದು ಗೌರ್ಮೆಂಟ್ ಹಾಕಿರೋದು. ಇವೆಲ್ಲ ನಾವು ಹಾಕೊಂಡಿರೋದು, ನಾವು ಹಾಕಿದ್ರು ಕೂಡ ಸಿಮೆಂಟ್ದೇ ಬಳಸಿರೋದು ನಾವು. ಒಂದು ಮರ ಯಾವ್ದೋ ಮರ ಕಟ್ ಮಾಡ್ಬಿಟ್ಟು ಅಲ್ಲಿಗೆ ಮಾಡಿಸ್ಬಿಟ್ಟು ಮರ ಮಾಡ್ಕೊಳ್ಳೋದೆಲ್ಲ ಇಲ್ಲ, ಮಾಡಿಲ್ಲ ಸರ್. ಆದಿವಾಸಿಗಳು ಅರಣ್ಯದ ಮಿತ್ರರು, ಶತ್ರುಗಳಲ್ಲ. ಇಲ್ಲ ಸರ್, ಮಿತ್ರರು ಅಲ್ವಾ, ಪ್ರೇಮಿಗಳು. ಅರಣ್ಯ ಇಲ್ಲ ಅಂದ್ರೆ ಬದುಕದವ್ರು ನಾವು. ಓಹೋ, ಸರಿ 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 ಸರಿ. ಟೀ ಬಂತ್ರಕ್ಕ? ಮಾಗಳಿ ಬೇರಿನ ಟೀನ ಇದು? ಓಕೆ, ತೊಳಿ ಸರ್, ಎಲ್ಲ ಕೊಡಿ, ಅವ್ರು ಕೊಡ್ರಿ ಸರ್, ಅವ್ರು ಕೊಡಿ, ತೊಳಿ ಕುಡಿರಿ, ತಗೊಳ್ಳಿ ಸರ್. ವೀಕ್ಷಕರು ಕೊಟ್ಬಿಡ್ತೀನಿ. ಸ್ನೇಹಿತರೆ, ಎಲ್ಲೂ ಸಿಗದೇ ಇರತಕ್ಕಂಥ, ಅರಣ್ಯದಲ್ಲಿ ಸಿಗ್ತಕ್ಕಂಥ ಮಾಗಳಿ ಬೇರಿನಿಂದ ಮಾಡಿರ್ತಕ್ಕಂಥ ಟೀ ರಕ್ತ ಶುದ್ಧಿ ಆಗುತ್ತಂತೆ ಮತ್ತು ಪಿತ್ತವನ್ನು ಒಡೆಯುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ತೋರ್ಸಪ್ಪ. ನೋಡಲಿಕ್ಕೆ ಟೀ ಆಕಾರದ ಸೊಪ್ಪು ಹಾಕಿರ್ತೀರಾ? ಟೀ ಸೊಪ್ಪು ಹಾಕಿರ್ತೀರಾ ಅಲ್ವಾ? ಬೇರ್ದು ಪೌಡ್ರ್ ಮಾಡಿರ್ತೀನಿ ಸರ್. ಆ ಪೌಡ್ರ್ ಅಲ್ಲ, ನಾನು ಕೇಳಿದ್ದು ಟೀ ಸೊಪ್ಪು ಹಾಕಿರ್ತೀರಾ? ಹಾಂ. ಆ ರುಚಿ ಬರಬೇಕಲ್ಲ. ಚಿಯರ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸೊ ಮೈಸೂರು ಜಿಲ್ಲೆ. ಹಾಂ ಸರ್, ಮೈಸೂರು ಜಿಲ್ಲೆ ಅಂದರೆ ಮೈಸೂರು ಅಂದ್ರೆ ಕಾಡು ಅವಾಗ. ಹೌದು ಸರ್, ಮೈಸೂರು ಅಂದ್ರೆ ಕಾಡು. ಮೈಸೂರು ಅಂದ್ರೆ ಕಾಡು. ಮೈಸೂರು ಜಿಲ್ಲೆ HD ಕೋಟೆ ತಾಲೂಕು, ದೇವನಕೋಟೆ ತಾಲೂಕು. ಇದು ಕಸಬಾ ಹೋಬಳಿ. ಯಾವ ತಾಲೂಕದು ಅದೇ ಹೋಬಳಿ ಇರುತ್ತೋ ಅದು ಕಸಬಾ ಹೋಬಳಿ ಆಗುತ್ತೆ ಅಲ್ವಾ? ತುಂಬ ಜನ ಡೌಟ್ ಕೇಳ್ತಾ ಇದ್ದಾರೆ, ಕಸಬಾ ಅಂದ್ರೆ ಅಂತ. ಸೊ ಹಂಗಾಗಿ ಅದೇ ಕಸಬಾ ಹೋಬಳಿ ಅಂದರೆ ತುಂಬ ಜನ ಡೌಟ್ ಇತ್ತು. ನಿಮ್ಮ ಸಂದರ್ಶನ ನೋಡುವಾಗ ಅದನ್ನು ಉತ್ತರ ಕೊಟ್ಬಿಡ್ತೀನಿ. ಕಸಬಾ ಹೋಬಳಿ ಅಂದರೆ ಈಗ HD ಕೋಟೆ ತಾಲೂಕು, HD ಕೋಟೆ ಹೋಬಳಿನೇ ಇದ್ರೆ ಅದು ಕಸಬಾ ಹೋಬಳಿ ಅಲ್ವಾ? ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು, ಮಂಡ್ಯ ಹೋಬಳಿನೇ ಇದ್ರೆ ಅದು ಕಸಬಾ ಅಲ್ವಾ? ಹಂಗೆ ಚೆನ್ನಾಗಿ ಸರ್ ಟೀ ಇದು ಒಂಥರ ಅಲ್ವಾ? ಹೌದು ಸರ್, ನಾವು ಬೊಂಬು ಬಿರಿಯಾನಿ ಮಾಡುವಾಗೆಲ್ಲ ಇದು ಮಾಡ್ತೀವಿ ಸರ್. ಹಾಂ, ಈ 5 ವಿಭಾಗಗಳು ಅಂತ ಹೇಳ್ತಾರಲ್ಲ ಸೋಲಿಗರಲ್ಲಿ, 5 ವಿಭಾಗಗಳಾಗಿದ್ರು ಕೂಡ ನೀವೆಲ್ಲರೂ ಒಬ್ರಿಗೊಬ್ರಿಗೆ ಅಣ್ತಂದಿರೇ ಸರ್ ಅಲ್ವಾ? ಅಂತ ಸಂಬಂಧಿಕನೇ. ಕಾರೈನ ಫ್ಯಾಮಿಲಿನೇ ಅಲ್ವಾ? ಹೌದು, ಕಾರೈನ್ ಫ್ಯಾಮಿಲಿನೇ. ಬಿಲಿಯನ್ ಫ್ಯಾಮಿಲಿ ಅಂತ ಬಂದ್ರೆ ಜೇನ್ ಕುರುವರು ಬರ್ತಾರೆ ಅಲ್ವಾ? ಹೌದು ಸರ್, ಅದಕ್ಕೆ ಅವರು ಬಿಲ್ಲನ್ನ ಉಪಯೋಗಿಸ್ತಾರೆ ಅವರು, ಜೇನ್ ಕುರುವರು. ಹೌದು, ಕಾರಯ್ಯ ಬಿಲ್ಲಯ್ಯ. ಹಾಂ, ನಾವು ಯಾವಾಗಲೂ ಕಾರದಸಿ, ನಮಗೆ ಒಂದು ಕಾರದಸಿ ಅಂತ ಕಾಡಲ್ಲಿ ಒಂದು ಗಿಡ ಇದೆ, ಅದು ಹಣ್ಣು ಬಿಡುತ್ತೆ. ಅದು ತುಂಬಾ ಗಟ್ಟಿಯ ಸೌದೆ ಅದು. ಅದರಲ್ಲಿ ದಸಿ ಮಾಡ್ಕೊಬಿಟ್ರೆ ಸಮಯಲ್ಲ. ದಸಿ ಅಂದ್ರೆ ಆರೆ ತರ ಅಂದ್ರೆ ಬರ್ಜಿ. ಬರ್ಜಿ ಆ ಥರ ಮಾಡ್ಕೊಂಡು ನಾವು ಅಗದು ಗೆಣಸಕ್ಕ ತಿನ್ನೋದಷ್ಟೇ. ಭೂಮಿನ ಆಗದು. ಅಂದ್ರೆ ನೀವು ವೆಜ್ಜು ಬಿಲ್ಲಯ್ಯ, ನಾನ್ ವೆಜ್ಜು ಅಂತಲಾ? ಇಲ್ಲ, ಇಬ್ರು ನಾನ್ ವೆಜ್ಜೇ, ಬಟ್ ಶಿವ ಕೊಟ್ಟು ಭಿಕ್ಷೆ ಆ ಥರ. ಮಹದೇಶ್ವರ ಕೊಟ್ಟ ಭಿಕ್ಷೆ. ಸ್ವಾಮಿ ಸರ್, ಹಾಂ ಸರ್, ಒಳ್ಳೆ ಮಾಗಳಿ ಬೇರ್ನ ಟೀ ಕುಡಿಸಿದ್ರಿ, ನಿಮ್ಮ ಮನೆ ತೋರಿಸಿದ್ರಿ. ಆರಂಭದಲ್ಲೇ ಸೋಲಿಗರು ಅಂದ್ರೆ ಏನು ಅಂತ ವೀಕ್ಷಕರಿಗೆ ಉಪಕ್ರಮಗಳನ್ನ ತಿಳಿಸ್ಕೊಡ್ರಿ. ಸರಿ ಸರ್, ನಿಮ್ಮ ಬದುಕಿನ ಕ್ರಮವನ್ನ, ನಿಮ್ಮ ಬದುಕಿನ ಹಿನ್ನೆಲೆ ತಿಳಿಸ್ಕೊಡಿ ನಮಗೆ. ಖಂಡಿತ ಸರ್, ಬದುಕಿನ ಕ್ರಮ ಜೊತೆಗೆ ಪಕ್ಕದಲ್ಲಿ ನಾವು ಕಾಡಲ್ಲಿ ಇದ್ದೀವಿ ಸರ್. ಕಾಡನ್ನು ತೋರಿಸ್ತಾ ನಿಮಗೆ ನಮ್ಮ ಬದುಕಿನ. ನನ್ನ ಸೌಭಾಗ್ಯ ಬನ್ನಿ, ಕಾಡನ್ನು ನೋಡೋಂಥ ಸೌಭಾಗ್ಯ ಸಿಗುತ್ತಲ್ಲ, ಬನ್ನಿ. ಮಗ ಸರ್, ಇವ್ನು ದೊಡ್ಡವನು. ಹಾಯ್ ಸರ್, ಅವರು ಸರ್ ಚೆನ್ನಾಗಿದೆ. ಏನು ತಮ್ಮ ಹೆಸರು? ಸೂರ್ಯಪ್ರಸಾದ್. ದೊಡ್ಡವನು ಚಿಕ್ಕವನು. ನೈಸ್ ಮೀಟಿಂಗ್ ಯು ಸರ್. ಪ್ಲೀಸ್ ಕ್ಯಾರಿ ಆನ್. ಸ್ವಾಮಿ ಸರ್, ಈಗ ಹಾಂ ಸರ್, ಈ ರಸ್ತೆಲೆಲ್ಲ ಹುಲಿ ಚಿರತೆಗಳು ಓಡಾಡಿದ್ದೇವೆ ಸರ್. ಆನೆ ಎಲ್ಲ ಓಡಾಡಿದೆ ಸರ್, ಇಲ್ಲಿ ಓಡಾಡಿದೆ ಸರ್. ಹೌದಾ? ನಾವು ಸ್ವಲ್ಪ ಓಡಾಡ್ತಾ ಇದ್ದೇವೆ ಸರ್. ನಾವು ಸ್ವಲ್ಪ ಗಜಗಾಂಭೀರ್ಯದಿಂದ ಓಡಾಡೋಣ. ಈಗ ಇಲ್ಲಿ ಆನೆ ನಡೆದಾರಿ ಇದಲ್ವಾ? ಹೌದು ಸರ್. ಈಗ ಅಲ್ಲಿಗೆ ಹಾಕೊಂಡ್ರೆ ನೋಡಿ, ನಮ್ಮ ಸೌಭಾಗ್ಯ ಏನು ಅಂದರೆ, ಈ ಆದಿವಾಸಿಗಳ ಬುಡಕಟ್ಟು ಜನಾಂಗದ ಸಂಪರ್ಕ ಇದ್ದವರಿಗೆ ಸೌಭಾಗ್ಯ ಏನು ಅಂದರೆ, ಹಾಂ ಸರ್,
ಕಾಡನ್ನು ನೋಡ್ಬೋದು. ಹೌದು ಸರ್, ಹೌದು ಸರ್, ಕಾಡಿನ ಬಗ್ಗೆ ತಿಳ್ಕೊಬೋದು ಅಲ್ವಾ? ಹೌದು ಸರ್. ಹಾಗಾಗಿ ಒಟ್ಟಾರೆ ಏನಂದ್ರೆ ನಮಗೆ ಆಮ್ಲಜನಕ ಅನ್ನೋದು ಇದೆಯಲ್ಲ ಸರ್, ಅದು ಉತ್ಕೃಷ್ಟವಾಗಿ ಸಿಗುತ್ತೆ. ಅದೇ ನಿಮಗೆ ಔಷಧಿ, ಅದೇ ಔಷಧಿ, ಅದೇ ಮೆಡಿಷನ್. ಹೌದು. ಯಾಕಂದ್ರೆ ಈಗ ಒಂದು ವಿಜ್ಞಾನಿಗಳು ಹೇಳ್ತಾರೆ, ಒಬ್ಬ ಮನುಷ್ಯ ಉಸಿರಾಡಕ್ಕೆ 6 ಮರಗಳ ಆಮ್ಲಜನಕ ಬೇಕು ಅಂತ ಹೇಳ್ತಾರೆ. ಹೌದು, ನಾವು ಓದಿದ್ದೀವಿ, ತಿಳ್ಕೊಂಡಿದ್ದೀವಿ. ಅದೇ ನಮ್ಗೆ 600 ಮರ ಆಮ್ಲಜನಕ ಸಿಗುತ್ತೆ ನಿಮ್ಗೆ. ಹಂಗೆ ಹಂಚಿಕೆ ಆದ್ರೆ ಇದೇ ಸರ್ ಕಾಡಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಕಾಡು. ದಟ್ಟವಾದ ಅರಣ್ಯ, ನಾಗರಹೊಳೆ ಅರಣ್ಯ ಪ್ರದೇಶ. ಇದು ನಿಮ್ಮ ಹುಡುಗರು ಕ್ರಿಕೆಟ್ ಆಡ್ಲಿಕ್ಕೆ ಮಾಡ್ಕೊಂಡ್ರು ಅಂತ ಚಿನ್ನಸ್ವಾಮಿ ಸ್ಟೇಡಿಯಂ. ಇದೇನು ಸರ್ ಇದು ಆಕೃತಿ? ಇದು ವಿಶೇಷ ಕಾಣುತ್ತೆ. ದೀಪಾವಳಿ ಹಬ್ಬದಲ್ಲಿ ಹಾಕ್ತಾರೆ ಇದನ್ನ. ಇದ್ರ ವಿಶೇಷ ಏನು ಅಂದ್ರೆ, ಒಂದು ಪದ್ಧತಿ ಇದೆ. ದೀಪಾವಳಿ ಹಬ್ಬ ಯಾಕೆ ಆಚರಣೆ ಮಾಡ್ತಾರಂದ್ರೆ, ಈ ಬಲಿಚಕ್ರವರ್ತಿ ಒಬ್ಬ ರಾಕ್ಷಸನ, ಬಲಿಚಕ್ರವರ್ತಿ ರಾಕ್ಷಸ, ಅವನ್ನ ಈ ಕುಂತಿ ಕುಟುಂಬದವರು, ಪಂಚಪಾಂಡವರು, ಅವರು ಈ ತರ ಈ ರಾಜ್ಯನ ಸೋತು ಒಂದು ಊರಲ್ಲಿ ಹೋಗಿರ್ತಾರೆ ಅವರು. ಆ ಊರಲ್ಲಿ ಏನಾಗುತ್ತೆ, ಅವತ್ತು ಸರ್ದಿ ಏನು ಅಂದ್ರೆ, ಅಲ್ಲಿ ಆ ಬಲಿಚಕ್ರವರ್ತಿಗೆ ಪ್ರತಿಯೊಂದು ಮನೇಲಿ ಒಂದ್ ದಿನಕ್ಕೆ ಒಂದ್ ಜೊತೆ ಗಾಡಿ ಎತ್ ನಾವು ಒಂದು ಅಂಡ, ಒಂದು ಗಾಡಿ ತುಂಬಾ ಅನ್ನ ಸಾರು, ಒಬ್ಬ ಮನುಷ್ಯ ಅಷ್ಟನ್ನು ಬಲಿ ಕೊಡ್ಬೇಕು ಅವನಿಗೆ, ಬಕಾಸುರನಿಗೆ. ಸರ್ದಿ ಅದು. ಆಗ ಆ ದಿನದಲ್ಲಿ ಕುಂತಿದೇವಿ ಅವ್ರ ಮನೆಯವರು, ಪಾಂಡವರು ಅಲ್ಲಿ ಇರ್ತಾರೆ. ಆ ಮನೇಲಿ ಆ ಮನೆದ ಸರ್ದಿ ಬರುತ್ತೆ. ಭೀಮ ಆಗಿ ಹೊಡೆದಾಕ್ತಾನೆ ಅವ್ರನ್ನೋಗೆಲ್ಲ. ಅವನು ಹೊಡೆದಾಕ ಸಿಗದು ತೋರಣ ಕಟ್ತಾನೆ. ಆ ತೋರಣನೇ ಇದು. ಅದೇ ಬಕಾಸುರನ ತೋರಣ ಇದು. ನೈಸ್. ಜೈ ಬಕಾಸುರ, ಜೈ ಭೀಮ್. ಹಂಗಾಗಿ ಅದನ್ನ ಸಾಂಕೇತಿಕವಾಗಿ ಹಳ್ಳಿಗಳಲ್ಲಿ ಮಾಡ್ತಾರೆ ಅಂತ ನಾವು ಮಾಡ್ತಾ ಇದೀವಿ ಸರ್. ಓಹೋ, ಭೀಮ ಹೋಗಿ ಬಕಾಸುರನ ಅದೇ ಸಿಗು ತೋರಣ ಕಟ್ತೀನಿ ಅಂತಾರಲ್ಲ, ಅದರ ಸಿಗು ತೋರಣ ಕಟ್ಬಿಡ್ತಾನೆ. ಆ ತೋರಣ ಇದೆ. ಅದು ಲೆಕ್ಕಾಚಾರ, ಅದನ್ನ ಗೊಂಬೆ ಮಾಡಿ ಕಟ್ಬೇಕಿತ್ತು. ಹೌದು, ಗೊಂಬೆ ಮಾಡ್ಲಿಲ್ಲ ಅವತ್ತು, ಮಳೆ ಇತ್ತು, ಗೊಂಬೆ ಮಾಡಿ ಕಟ್ಟಿಲ್ಲ. ಅವನ ಬಕಾಸುರನ ಗೊಂಬೆ ಮಾಡಿ ಅಲ್ಲಿ ಕಟ್ತಾರೆ. ಸರಿ. ಇದೊಂದು ಈ ಸೋಲಾರ್ ಆಧಾರಿತ ಒಂದು ಮಿನಿ ಆಸ್ಪತ್ರೆ ಸರ್. ಸಣ್ಣ ಪುಟ್ಟ ಇದಕ್ಕೆ ಆಡಿ ಜನರಿಗೆ ವಿವೇಕಾನಂದ ಯೂತ್ ಮೂವ್ಮೆಂಟ್ ಕಡೆಯಿಂದ ಮಾಡಿಕೊಟ್ಟಿದ್ದಾರೆ ಸರ್. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್, ಸರಗೂರು. ಈ ಪುನರ್ವಸತಿ ಬೇಕಾದ್ರೆ ಅವರೇ ಬಲವಾದ ಕಾರಣ ಸರ್. ಹೌದಾ? ಅವರೇ ತುಂಬ ಹೋರಾಟ ಮಾಡಿ, ಸರ್ಕಾರದೊಟ್ಟಿಗೆ ಗುದ್ದಾಡಿ ಹೋರಾಟ ಮಾಡಿದ್ದವರೇ. ನಮ್ಮ ಗ್ರಾಮ ಸೌರಶಕ್ತಿ ಚಾಲಿತ ಮಾದರಿ ಗ್ರಾಮ. ಅಂದ್ರೆ ಎಲ್ಲ ಮನೆಗಳಿಗೂ ಸೋಲಾರ್ ಇದೆ. ಸರ್, ನಿಮ್ಮ ಕರೆಂಟ್ ಮೀಟರ್ ಇಲ್ಲ? ಕರೆಂಟ್ ಇದೆ, ಸೋಲಾರು ಇದೆ. ಈ ಲಾರಿ ಹೋಯ್ತಲ್ಲ ಏನು ಸರ್ ಅದು? ಅದೇ ಲಾರಿ ಹೋಗಿದ್ದು ಕೆಳಗಡೆ ಒಂದು ಬಿಲ್ಡಿಂಗ್ ಏನೋ ಮಾಡ್ತಾ ಇದ್ದಾರೆ ಸರ್. ಕನ್ಸ್ಟ್ರಕ್ಷನ್. ನಿಮ್ಮವರೇ? ನಮ್ಮವರಲ್ಲ ಸರ್, ನಿರ್ಮಿತಿ ಕೇಂದ್ರದವರು. ಸರ್ಕಾರದ ಪ್ರಾಜೆಕ್ಟ್. ಅದೇ ಗಾಬರಿ, ಅದೇನಪ್ಪ ಹಾಡಿಗೆ ಲಾರಿ ಎಲ್ಲ ತರ್ಸ್ಕೊಂಡು ಬಿಲ್ಡಿಂಗ್ ಕಟ್ತಾವ್ರಲ್ಲ ಯಾರು? ಇಲ್ಲ, ಗೌರ್ಮೆಂಟ್ ಬಿಲ್ಡಿಂಗ್ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಬಿಲ್ಡಿಂಗು. ಹಂಗಾಗಿ ಅಲ್ಲಿಗೆ ತಗೊಂಡಾಯ್ತು. ಈಗ ಇಲ್ಲಿಂದ ಶುರು ಮಾಡೋಣ. ಬಸವನಗಿರಿ. ಏನು ಬಸವನಗಿರಿ ಅಂದರೆ ಅದರ ಹಿನ್ನೆಲೆ ಏನು, ಅದರ ಹಿಂದಿನ ಕಥೆ ಏನು ಅಂತ? ಸರ್, ನಾವು ಇಲ್ಲಿಗೆ ಬರುವಾಗ ಇಲ್ಲೊಂದು ಪಕ್ಕದಲ್ಲೊಂದು ದೇವಸ್ಥಾನ ಇದೆ, ಬಸವೇಶ್ವರನ ದೇವಸ್ಥಾನ. ಅದು ಅಂದ್ರೆ ಅದು ಹಿಂದೆ ಹಳ ದೇವಸ್ಥಾನ. ಹೋಗೋವರೆಲ್ಲ ಕೈಮುಖ ತಿರುಗ್ತಾ ಇದ್ರು. ಇದು ಮುಂಟಿ, ಇದು ಒಂಥರ ಕಲ್ಲು ಮುಂಟಿ. ಈ ಸರ್ಕಾರ ಹೆಂಗೆ ಮಾಡುತ್ತೆ ಅಂದರೆ, ಪುನರ್ವಸತಿ ಮಾಡೋ ಸಂದರ್ಭದಲ್ಲಿ ಪ್ರತಿಯೊಂದು ಊರಿಗೂ ಅಷ್ಟೇ ಈ ವೇಸ್ಟ್ ಜಾಗ ಇರ್ತದಲ್ಲ, ಕಲ್ಲು ಮುಂಟಿ ಎಲ್ಲ, ಅದನ್ನು ತೆಗೆದು ಮನೆ ಮಾಡ್ತಾರೆ. ಚೆನ್ನಾಗಿರೋ ಜಮೀನು ಜಾಗನ ವ್ಯವಸಾಯಕ್ಕೆ ಅದಕ್ಕೆ ಕೊಡ್ತಾರೆ. ಈ ಮುಂಟಿ ಮೇಲೆ ಕೊಟ್ರಲ್ಲ, ಅದು ಬಸವನ ದೇವಸ್ಥಾನ ಐತಲ್ಲ, ಅದಕ್ಕೆ ನಾವು ಅದು ಬಸವೇಶ್ವರದ ಬಸವನ ಮುಂಟಿ ಅಂತ ಇಟ್ಟ ಹೆಸರು. ಗಿರಿ ಅಂತ. ಗಿರಿ ಅಂದ್ರೆ ಮುಂಟೆ, ಗುಡ್ಡ. ಆ ಥರ ನಾವೇ ಇಟ್ಟಿದ್ದು ಅದು ಹೆಸರು, ಬಸವನಗಿರಿ ಹಾಡಿ. ಆಮೇಲೆ ನನಗೊಂದು ವಿಷಯ ತಿಳಿಸಿ. ಬೆಟ್ಟದಲ್ಲಿ, ಬಿಳಿಗಿರಿರಂಗನ ಬೆಟ್ಟದಲ್ಲಿ ಅವರು ಪೋಡುಗಳು ಅಂತ ಕರೀತಾರೆ. ಏನು ಪೋಡು? ಹಾಡಿ ಅಂದ್ರೆ ಜೇನು ಕುರುಬರು ಹಾಡಿಗಳನ್ನು ಕರೀತಾರೆ. ನೀವು ಸೋಲಿಗರಾಗಿ ನೀವು ಹಾಡಿ ಅಂತ ಕರಿತೀರಿ? ಇಲ್ಲ, ಪದ್ಧತಿ ಏನು ಅಂದ್ರೆ ಅಲ್ಲಿ ಆ ಕಡೆಯವರೆಲ್ಲ ಪೋಡು ಅಂತ ಕರೀತಾರೆ. ಬಿಳಿಗಿರಿರಂಗನ ಬೆಟ್ಟ ಸೈಡ್ ನಮ್ಮ ಕಡೆ ಆಡಿ ಅಂತ ಕರಿತೀವಿ. ಕೆಲವು ಕಡೆ ಕಾಲೋನಿ ಅಂತ ಕರೀತಾರೆ. ಕಾಲೋನಿ, ಆಡಿ, ಪೋಡು ಇದೆಲ್ಲ ನಮ್ಮ ಆದಿವಾಸಿಗಳಿಗೆ ಸಂಬಂಧಪಟ್ಟ ಗ್ರಾಮಗಳಿಗೆ ಇರ್ತಕ್ಕಂಥ ಹೆಸರುಗಳು. ಇಲ್ಲಿ 3 ಜಾತಿ ಇದ್ದಾರೆ ಸರ್. ಈಗ ಎರವ, ಸೋಲಿಗ, ಜೇನು ಕುರುಬ 3 ಇದ್ದಾರೆ ಈ ನಮ್ಮ ಹಾಡಿನಲ್ಲಿ. ಎರವನು ಇದ್ದಾರೆ ಸರ್. ಅಲ್ಲಿ ಕೆಳಗಡೆ ಪೂರ್ತಿ ಬೆಟ್ಟ ಕುರುಬ ಇದ್ದಾರೆ. ಅಲ್ಲಿ ಫುಲ್ಲು ಅವ್ರು ಬೇರೆ ಮಿಕ್ಸ್ ಇಲ್ಲ, ಅಲ್ಲಿ ಫುಲ್ ಬೆಟ್ಟ ಕುರುಬ. ಅದು 2 ಹಾಡಿ ಇದೆ. ಇಲ್ಲಿಂದ 1 ಕಿಲೋಮೀಟರ್ ಈಗ ಹೋಯ್ತಾ ಇದೆಯಲ್ಲ, ಇದು ಅದು ಬಿ ಹಾಡಿಗೆ, ಇದು ನಮ್ದು ಎ ಹಾಡಿ. ಯಾಕಂದ್ರೆ ರಿಹಾಬಿಟೇಷನ್ ಮಾಡುವಾಗ 154 ಕುಟುಂಬನ ಒಟ್ಟಿಗೆ ತಂದಿದ್ದು. ಇಲ್ಲಿ ಜಮೀನು ದೂರ ಆಗುತ್ತೆ ಅಂತ ಹೇಳಿ 2 A, B ಅಂತ 2 ಮಾಡಿದ್ರು. ಅಲ್ಲಿರೋ ಇಲ್ಲಿ ಜಮೀನು ಆ ಥರ ಎಲ್ರಿಗೂ 2.5 ಎಕರೆ ಸರ್. 2.5 ಎಕರೆ ಕುಟುಂಬ, ಒಂದು ಕುಟುಂಬಕ್ಕೆ 2.5 ಎಕರೆ.
ಬಸವನಗಿರಿ ಬುಡಕಟ್ಟು ರೈತ ಉತ್ಪಾದಕ ಸಂಘ. ಹಾಂ ಇದೆ ಸರ್ ಇಲ್ಲಿ ಇದೆ. ಹಾಂ ಇಲ್ಲ ಲ್ಯಾಂಪ್ಸ್ ಅಲ್ಲ ಸರ್, ರೈತ ಉತ್ಪಾದಕರ ಸಂಘ ಕಂಪನಿ ಇದು. ಈ ಕಂಪನಿಯಿಂದ ಈ ವ್ಯವಸಾಯಕ್ಕೆ ಈಗ ಇವರು ಕೃಷಿ ಇವ್ರು ಮಾಡಿರೋದು, ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದವ್ರು ಮಾಡಿರೋದು ಅದು. ಇಲ್ಲಿ ಕೃಷಿ ಉತ್ಪನ್ನ ಕೇಂದ್ರ ಅಂತ ಮಾಡಿ ಇದ್ರ ಮುಖಾಂತರ ನಾವು ಮಾಡಿದ ಜನರಿಗೆ ಜಮೀನಿರೋರಿಗೆ ಸ್ವಲ್ಪ ಕಡಿಮೆ ದರದಲ್ಲಿ ಟ್ರ್ಯಾಕ್ಟರ್ ಉಳುಮೆ ಮಾಡ್ತಕ್ಕಂಥದ್ದು, ಕಡಿಮೆ ಇದರಲ್ಲಿ ಬಿತ್ತನೆ ಬೀಜ ಕೊಡ್ತಕ್ಕಂಥದ್ದು, ಗೊಬ್ಬರ ಕೊಡ್ತಕ್ಕಂಥದ್ದು, ಗೊಬ್ಬರಗಳೆಲ್ಲನೂ ಕೊಡ್ತಾರೆ ಸರ್. ಇದೆ ಸೊಸೈಟಿ ಸರ್. ಹಾಂ ಇದೆ ಸರ್. ಅದಕ್ಕೆ ಹೊಸ ಬಿಲ್ಡಿಂಗ್ ಮಾಡಿರೋದು ಈಗ ರನ್ ಆಗಿಲ್ಲ. ಇದು ಕೆಳಗಡೆ ಅದರ ಪ್ರೊಸೆಸ್ ಎಲ್ಲ ಕೆಳಗಡೆ ನಡೀತಾ ಇದೆ, ಕೆಳಗಡೆ ಅಡಿನಲ್ಲಿ. ಹಾಂ ಸರ್, ಅನುಕೂಲ ಇದೆ ಸರ್, ಅನುಕೂಲ ಇದೆ. ಹೌದು ಸರ್. ಇದೇ ಕಾಡು, ನಾಗರೋಳ ಅರಣ್ಯ ಪ್ರದೇಶ ಇದೆಲ್ಲ ಪೂರ್ತಿ. ಇಲ್ಲಿಂದ ಬಸ್ ನಿಲ್ದಾಣ ಬಸವನಗಿರಿ, ಹಾಡಿ, HD ಕೋಟೆ ತಾಲೂಕು, ಮೈಸೂರು. ವರ್ಲಿ ಆರ್ಟಲ್ಲಿ ಇಡೀ ನಿಮ್ಮ ಜೀವನ ಕ್ರಮವನ್ನು ಬರೆದಿದ್ದಾರೆ ಇಲ್ಲಿ ಅಲ್ವಾ? ಸೋಲಾರ್ ಸಿಸ್ಟಮ್ ಬಳಸ್ಕೊಳ್ಳೋದು ಹೇಗೆ ಅಂತ ಮಾಡಿದ್ದಾರೆ ಇಲ್ಲಿ. ಹೌದು ಸರ್. ವೆರಿ ನೈಸ್. ನಿಮ್ಗೇನು ಭಯ ಆಗಲ್ಲ ಸರ್ ಇಲ್ಲಿ? ಏನು ಭಯ ಇಲ್ಲ ಸರ್, ನಮಗೆ ಕಾಮನ್ ಆಗಿಬಿಟ್ಟಿದೆ ಸರ್. ಹಾಂ, ಈಗ ನಮ್ಗೆ ಯಾರಿಗಾದ್ರು ಒಂದು ಹುಲಿನ ಚಿರತೆ ಕಂಡುಬಿಟ್ರೆ ಚಪ್ಪಲಿ ಗಿಪ್ಲೆಲ್ಲ ಬಿಟ್ಬಿಟ್ಟು ಓಡ್ಬಿಡ್ತೀವಿ ಸರ್. ನನಗೆ ಒಂದು ಇಂಟ್ರೆಕ್ಷನ್ ಆಗಿ ನಾನೊಂದು ನ್ಯೂಸ್ ಮಾಡಿದ್ದೆ. ಇಲ್ಲಿ ಬಂದೆ ಟರ್ನಲ್ಲಿ ಹುಲಿ ಇಲ್ಲಿ ಬಂದು ಇಲ್ಲಿ ನಿಂತಿತ್ತು. ಇಲ್ಲೇ ಇಲ್ಲಿಂದ ದಾಟಿ ರೋಡ್ಗೆ ಬಂತು. ನಾನು ಅಲ್ಲಿಗೆ ಬಂದೆ, ಸ್ಲೋ ಮಾಡಿಗ ಬೈಕಲ್ಲಿ. ಇಷ್ಟೇ ಹತ್ರ ಸರ್, ಪಟ್ಟಂತ ಮೊಬೈಲ್ ತಗೊಂಡು ವಿಡಿಯೋ ಮಾಡಿದೆ. ಇಮಿಡಿಯೇಟಾಗಿ ಪಾಸ್ ಆಯಿತು. ಅದನ್ನು ನಾನು ನನ್ನ ಸ್ಟೈಲಲ್ಲಿ ಒಂದು ನ್ಯೂಸ್ ಮಾಡಿ ಹಾಕಿದ್ದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತುಂಬ ಬೆದರ್ಬಿಟ್ರು, ಅಷ್ಟು ಹತ್ರಕ್ಕೆ ಹೋಗ್ಬೇಡಿ ಸರ್ ಅಂತ. ಇಷ್ಟಿಷ್ಟಲ್ಲ ಸರ್, ಇಷ್ಟರಲ್ಲಿ ಹುಲಿ ಇಷ್ಟಲ್ಲ. ನಾನು ಅದನ್ನ ತೋರಿಸಿ, ಜಾಗ ತೋರಿಸಿ ಬನ್ನಿ. ಮೂಡಾಲ